ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ ಕೇಸ್ಗಳಲ್ಲಿ ಶಿಕ್ಷೆ ಆಗಿಲ್ಲ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಾ ಇದೆ ಅಂತ ವಿಧಾನಸೌಧದಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಆರೋಪ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ರು. ಘೋಷಣೆ ಕೂಗಿದವರ ವಿರುದ್ಧ ತನಿಖೆ ಮುಗಿಸಿ ಕ್ರಮ ಆಗಬೇಕಾಗಿತ್ತು. ಹಾಗೆಯೇ ಮ್ಯಾನೇಜ್ ಮಾಡಿ ಅಂಥ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿರಬಹುದು. ಇದುವರೆಗೆ ಕ್ರಮ ಆಗಿಲ್ಲ. ಇದೇ ಅಲ್ಪಸಂಖ್ಯಾತರ ತುಷ್ಟೀಕರಣ ಅಂತ ಶಾಸಕ ಮಹೇಶ್ ತೆಂಗಿನಕಾಯಿ ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರದ ಒಂದು ಡೈರೆಕ್ಷನ್ ಮೇಲೆ ಹಂಗೆ ನಡೆಸ್ರಪ್ಪ ಅನ್ನುವಂಥ ವ್ಯವಸ್ಥೆಯಲ್ಲಿ ಇದೆ ಸರ್ಕಾರ ಹೊಂಟಿದೆ. ಹೀಗಾಗಿ ಇದೇ ನಾವೇನು ಭಾಳ ಆಗಬಾರ್ದು ಅನ್ನೋವಂಥದ್ದಲ್ಲ, ಇದೆ ನಮ್ಗೆ ಅಪೇಕ್ಷೆ ಇದ್ದದ್ದೇ ಐತೆ. ಇದರಲ್ಲಿ ನಾವೇನು ಭಾಳಷ್ಟು ಅಪೇಕ್ಷೆ ಮಾಡುವಂಥ ಪ್ರಯತ್ನವೂ ಮಾಡಿಲ್ಲ. ಯಾಕೆಂದರೆ ರಾಜ್ಯ ಸರ್ಕಾರದ ನೀತಿ ಭಾಳ ಸ್ಪಷ್ಟವೈತಿ. ಅಲ್ಪಸಂಖ್ಯಾತರ ತುಷ್ಟೀಕರಣ ನಾವು ಮಾಡಬೇಕನ್ನೋದು ಅದರ ಭಾಗವಾಗಿ ಇದನ್ನು ಮಾಡುವಂಥ ಪ್ರಯತ್ನವನ್ನು ಆಗ್ತಾಯಿದೆ. ನೋಡಿ, ಇವತ್ತು ರಾಜ್ಯ ಸರ್ಕಾರನ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯಲ್ಲಿ ತೊಡಗಿದಾಗ ನಾವು ಅದನ್ನು ಎಕ್ಸ್ಪೆಕ್ಟೇಷನ್ ಮಾಡೋದು ಕೂಡ ಭಾಳ ತೊಂದರೆ. ಯಾಕೆಂದರೆ ಇವತ್ತು ಅವ್ರ ಕಡೆ ಸ್ಪಷ್ಟತೆ ಐತೆ. ಬೇರೆ ಇನ್ನೂ ಮಾತಾಡಲಾರ್ದನ ಅವ್ರಿಗೆ ನೋಟಿಸ್ ಕೊಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಒಂದು ಕಡೆ ಮಾಡ್ತಿದ್ರೆ, ಇದೇ ವಿಧಾನಸಭೆಯಲ್ಲಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದವ್ರ ಮೇಲೆ ಕೇಸ್ ಹಾಕಿ ಇವತ್ತು ಅವ್ರ ಮೇಲೆ ಆ್ಯಕ್ಷನ್ ಆಗಿ ಮುಗಿಸ್ಬೇಕಾಗಿತ್ತು. ಅದರ ದುರ್ದೈವದ ಸಂಗತಿ ಅಂದರೆ ರಾಜ್ಯ ಸರ್ಕಾರದ ಒಂದು ಡೈರೆಕ್ಷನ್ ಮೇಲೆ ಹಂಗೆ ನಡೆಸ್ರಪ್ಪ ಅನ್ನುವಂಥ ವ್ಯವಸ್ಥೆಯಲ್ಲಿ ಇದೆ ಸರ್ಕಾರ ಹೊಂಟಿದೆ. ಹೀಗಾಗಿ ಇದೇ ನಾವೇನು ಭಾಳ ಆಗಬಾರ್ದು ಅನ್ನೋವಂಥದ್ದಲ್ಲ, ಇದೆ ನಮ್ಗೆ ಅಪೇಕ್ಷೆ ಇದ್ದದ್ದೇ ಐತೆ. ಇದರಲ್ಲಿ ನಾವೇನು ಭಾಳಷ್ಟು ಅಪೇಕ್ಷೆ ಮಾಡುವಂಥ ಪ್ರಯತ್ನ. ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ ಕೇಸ್ಗಳಲ್ಲಿ ಶಿಕ್ಷೆ ಆಗಿಲ್ಲ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಸದನದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಕೇಸುಗಳು ನಡೀತಾ ಇದ್ದಾವೆ, ಹೀಗೆಯೇ ವಿಚಾರಣೆ ಮಾಡಿ ಅಂತ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. ಮೈಸೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೀಗೆಯೇ ವಿಚಾರಣೆ ಮಾಡಿ ಅಂತ ನಾವು ಕೋರ್ಟ್ಗೆ ಹೇಳೋಕ್ಕಾಗುತ್ತಾ? ಹೇಳೋಕ್ಕಾಗೋದಿಲ್ಲ ಅನ್ನುವ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಪರಮೇಶ್ವರ್. ಹೇಳ್ಬೋದು, ನಮಗೆ ಬೇಗ ಡೇಟ್ ಹಾಕ್ಕೊಂಡು ಮುಗಿಸ್ಕೊಡಿ ಅಂತ ಕೇಳ್ಬೋದು. ಆದರೆ ಇಟ್ ಈಸ್ ಲೆಫ್ಟ್ ಟು ದಿ ಹಾನರಬಲ್ ಕೋರ್ಟ್. ಹೌದು, ಸದನದಲ್ಲೂ ಕೂಡ ಅದನ್ನು ಪ್ರಶ್ನೆ ತೆಗೆದಿದ್ದಾರೆ. ಈಗ ಅವೆಲ್ಲ ಕೇಸಸ್ಗಳು ನಡೀತಾ ಇದ್ದಾವೆ. ಈಗ ನಾವು ಕೋರ್ಟಿಗೆ ನಾವು ಹೀಗೆ ಮಾಡಬೇಕು, ನೀವು ಹಿಂಗೆ ಮುಗಿಸ್ಬೇಕು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ, ಯಾವಾಗ ತೀರ್ಮಾನ ಮಾಡುತ್ತೆ, ಅದು ಅವರಿಗೆ ನಾವು ಒತ್ತಾಯ ಮಾಡ್ಬೋದು. ನಮ್ಮ ಅಡ್ವೊಕೇಟ್ಸು ಹೇಳ್ಬೋದು, ನಮಗೆ ಬೇಗ ಡೇಟ್ ಹಾಕ್ಕೊಂಡು ಮುಗಿಸ್ಕೊಡಿ ಅಂತ ಕೇಳ್ಬೋದು. ಆದರೆ ಇಟ್ ಈಸ್ ಲೆಫ್ಟ್ ಟು ದಿ ಹಾನರಬಲ್ ಕೋರ್ಟ್. ಹೌದು, ಸದನದಲ್ಲೂ ಕೂಡ ಅದನ್ನು ಪ್ರಶ್ನೆ ತೆಗೆದಿದ್ದಾರೆ. ಈಗ ಅವೆಲ್ಲ ಕೇಸಸ್ಗಳು ನಡೀತಾ ಇದ್ದಾವೆ. ಈಗ ನಾವು ಕೋರ್ಟಿಗೆ ನಾವು ಹೀಗೆ ಮಾಡಬೇಕು, ನೀವು ಹಿಂಗೆ ಮುಗಿಸ್ಬೇಕು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ, ಯಾವಾಗ ತೀರ್ಮಾನ ಮಾಡುತ್ತೆ, ಅದು ಅವರಿಗೆ ನಾವು ಒತ್ತಾಯ ಮಾಡ್ಬೋದು. ನಮ್ಮ ಅಡ್ವೊಕೇಟ್ಸು ಹೇಳ್ಬೋದು, ನಮಗೆ ಬೇಗ ಡೇಟ್ ಹಾಕ್ಕೊಂಡು ಮುಗಿಸ್ಕೊಡಿ ಅಂತ ಕೇಳ್ಬೋದು. ಆದರೆ ಇಟ್ ಈಸ್ ಲೆಫ್ಟ್ ಟು ದಿ ಹಾನರಬಲ್ ಕೋರ್ಟ್. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ, ಇವತ್ತು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಕ್ರಮ ಆಗಿಲ್ಲ ಅನ್ನೋದು ಬಿಜೆಪಿಗರ ಆಕ್ರೋಶ ಮತ್ತು ಆಕ್ಷೇಪಕ್ಕೆ ಕಾರಣವಾಗಿದೆ. ಹಾಗೆ ನೋಡಿದ್ರೆ ಸರ್ಕಾರ ಎಲ್ಲೊಂದು ಕಡೆ ಅಸಹಾಯಕರ ರೀತಿಯಲ್ಲಿ ಮಾತನಾಡ್ತಾ ಇದೆ. ನೋಡಿ, ಯಾವಾಗಲೂ ಕೂಡ ಅಷ್ಟೇ, ಕೋರ್ಟ್ ಡಿಸಿಷನ್ ತೆಗೆದುಕೊಳ್ಳೋದು, ತೀರ್ಪು ಪ್ರಕಟಿಸೋದು ಕೋರ್ಟೇ ಆದರೂ ಕೂಡ ಅದನ್ನು ಎಫೆಕ್ಟಿವ್ ಆಗಿ ವಾದ ಮಂಡಿಸೋದು, ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದು ಸರ್ಕಾರದ ಭಾಗವೂ ಕೂಡ ಆಗುತ್ತೆ. ಈ ನಿಟ್ಟಿನಲ್ಲಿ ಆನ್ಸರ್ ಮಾಡಬೇಕಾಗತ್ತೆ ಸರ್ಕಾರ ಅಂತ ಕಾಣಿಸುತ್ತೆ. ಶಿವಕುಮಾರ್, ಖಂಡಿತ ದಶರಥ್, ಈಗಾಗಲೇ ರಾಜ್ಯದಲ್ಲಿ ಈ ರೀತಿಯಾಗಿ ಪಾಕ್ ಜಿಂದಾಬಾದ್ ಅಂತೇಳಿ ಘೋಷಣೆಯನ್ನು ಕೂಗಿದ್ದು, ಈಗ ಬಾಂಗ್ಲಾ ಜಿಂದಾಬಾದ್ ಅನ್ನುವಂತಹ ಘೋಷಣೆಗಳನ್ನು ಕೂಗ್ತಾ ಇರುವಂಥದ್ದು ಈಗಾಗಲೇ ಸಾಕಷ್ಟು ಪ್ರಕರಣಗಳು ಆಗಿದೆ. ವಿಧಾನ ಪರಿಷತ್ನಲ್ಲೂ ಕೂಡ ಇದರ ಬಗ್ಗೆ ಚರ್ಚೆಗಳಾಗಿದೆ. ಅಲ್ಲಿ ಕೂಡ ಪ್ರಸ್ತಾಪವನ್ನು ಮಾಡಿದಾಗ ಎಷ್ಟು ಪ್ರಕರಣಗಳಾಗಿದೆ, ಈ ರೀತಿಯಾಗಿ ಜಿಂದಾಬಾದ್ ಅಂತೇಳಿ ಯಾರು ಕೂಗಿದ್ದಾರೆ ಅವರ ಮೇಲೆ ಎಷ್ಟು ಪ್ರಕರಣಗಳಾಗಿದೆ ಅನ್ನುವಂಥ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡಿದಾಗ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಅದಕ್ಕೆ ಉತ್ತರವನ್ನು ಕೂಡ ಕೊಡಲಾಗಿದೆ. ಸುಮಾರು ರಾಜ್ಯದಲ್ಲಿ 17 ಪ್ರಕರಣಗಳನ್ನು ಈ ಬಗ್ಗೆ ದಾಖಲು ಮಾಡಲಾಗಿದೆ ಅನ್ನುವಂಥ ಉತ್ತರವನ್ನು ಕೂಡ ಕೊಡಲಾಗಿದೆ. ಸೊ ಇದರ ಬಗ್ಗೆ BJP ನಾಯಕರು ಕೂಡ ತೀವ್ರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದರ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಉತ್ತರವನ್ನು ಕೊಟ್ಟಿದ್ದರು. ಯಾಕೆಂದರೆ ಈಗಾಗಲೇ ಸದನದಲ್ಲಿ ಚರ್ಚೆ ಆಗ್ತಾ ಇರೋದ್ರಿಂದ
ನಾವು ಇಲ್ಲಿ ಬಹಿರಂಗವಾಗಿ ಏನನ್ನು ಕೂಡ ಮಾಡೋದಕ್ಕೆ ಬರೋದಿಲ್ಲ. ಈಗಾಗಲೇ ಪ್ರಕರಣಗಳು ನ್ಯಾಯಾಲಯದಲ್ಲಿ ಇರೋದ್ರಿಂದ ಅಲ್ಲಿ ವಿಚಾರಣೆ ಏನು ನಡೀತಾ ಇದೆ, ಆ ನ್ಯಾಯಾಲಯ ಅಲ್ಲಿ ತೀರ್ಪುಗಳನ್ನು ಕೊಡಬೇಕಾಗತ್ತೆ. ಹಾಗಾಗಿ ಇದರ ಬಗ್ಗೆ ನಾವು ಏನೂ ಮಾಡೋದಕ್ಕಾಗೋದಿಲ್ಲ ಅನ್ನುವಂಥ ಅಸಹಾಯಕತೆಯನ್ನು ಈಗ ಪರಮೇಶ್ವರ್ ಅವರು ಕೂಡ ತೋಡ್ಕೊಂಡಿದ್ದಾರೆ. ಸದನದ ಹೊರಗಡೆಗೂ ಕೂಡ BJP ನಾಯಕರು ಇದರ ವಿರುದ್ಧವಾಗಿ ಆಕ್ರೋಶಗಳನ್ನು ಇವತ್ತು ಹೊರಹಾಕ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ನೀವು ಹೇಳಿದಾಗೆ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶಗಳಿದೆ. ಜೊತೆಗೆ ನ್ಯಾಯಾಲಯದಲ್ಲಿ ಪ್ರಕರಣಗಳೇನಿದೆ ಅಲ್ಲಿ ವಾದವನ್ನು ಸಮರ್ಥವಾಗಿ ವಾದವನ್ನು ಮಾಡಿ ಪರಿಣಾಮಕಾರಿಯಾಗಿ ವಾದವನ್ನು ಮಾಡಿದ್ದೇ ಆದರೆ ಅಲ್ಲೂ ಕೂಡ ಶಿಕ್ಷೆಯನ್ನು ಕೊಡಿಸಬಹುದು. ಆ ನಿಟ್ಟಿನಲ್ಲಿ ಸರ್ಕಾರ ಯೋಚನೆಯನ್ನು ಮಾಡಬೇಕಾಗತ್ತೆ. ಆದರೆ ಸದ್ಯಕ್ಕೆ ಈಗ BJP ನಾಯಕರು ಇದೇ ವಿಚಾರವನ್ನು ಇಟ್ಕೊಂಡು ಈಗ ಸದನದ ಒಳಗೆ ಮತ್ತು ಸದನದ ಹೊರಗೂ ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದನ್ನು ಹೋರಾಟಕ್ಕೆ ತೆಗೆದುಕೊಳ್ಳುವಲ್ಲೂ ಕೂಡ ಅವರು ನಿರ್ಧಾರಕ್ಕೆ ಬಂದಿದ್ದಾರೆ. ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.